ಹೋಟೆಲಲ್ಲಿ ಸಿಗುವಂತಹ ಸಾಫ್ಟ್ ಆದ ರುಚಿಕರವಾದಂತಹ ರವಾ ಇಡ್ಲಿಯನ್ನ ತಿನ್ಬೇಕು ಅಂತ ನಿಮಗೆ ಮನ್ಸಾದ್ರೆ ಇನ್ನು ಮುಂದೆ ಹೋಟೆಲಿಗೆ ಹೋಗ್ಬೇಕಂತೇನು ಇಲ್ಲ. ಮನೆಯಲ್ಲಿಯೇ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಈ ರವಾ ಇಡ್ಲಿಯನ್ನ ಮಾಡ್ಕೊಳ್ಬೋದು. ತುಂಬಾನೇ ಸಾಫ್ಟ್ ಆಗಿ ರುಚಿಕರವಾಗಿ ಬರ್ತದೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ಸಾಫ್ಟ್ ಆದಂತಹ ರವಾ ಇಡ್ಲಿಯನ್ನ ಮಾಡ್ಲಿಕ್ಕೆ ನಾನಿವತ್ತು ಬಳಸ್ತಾ ಇದ್ದೇನೆ ವಿಜಯ್ ಗೋಲ್ಡ್ ಅವರ ಇನ್ಸ್ಟೆಂಟ್ ರವಾ ಇಡ್ಲಿ ಮಿಕ್ಸ್ ಅನ್ನ. ಕೆಲಸಕ್ಕೆ ಹೋಗೋರಿಗಿರ್ಬೋದು ಅಥವಾ ಬ್ಯಾಚುಲರ್ಸ್ ಅವರಿಗೆಲ್ಲ ಇದೊಂದು ಒಳ್ಳೆಯ ಆಪ್ಷನ್ ಅಂತಾನೆ ಹೇಳ್ಬೋದು. 2.5 ಕಪ್ ಆಗುವಷ್ಟು ನಾನು ಈ ಇಡ್ಲಿ ರವಾ ಮಿಕ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ. ಇದರಲ್ಲಿ ಎಲ್ಲವೂ ಕೂಡ ಇರ್ತದೆ, ಒಗ್ಗರಣೆಯನ್ನೆಲ್ಲ ಹಾಕಿರ್ತಾರೆ, ಗೋಡಂಬಿ ಕೂಡ ಸಾಕಷ್ಟು ಇರ್ತದೆ, ಹಾಗೆ ಹಸಿಮೆಣಸು, ಕರಿಬೇವಿನ ಸೊಪ್ಪು ಏನೆಲ್ಲ ಬೇಕೋ ಅದಕ್ಕೆ ಎಲ್ಲವನ್ನ ಹಾಕಿರ್ತಾರೆ. ನಾವು ಜಸ್ಟ್ ಮೊಸರನ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. 2.5 ಕಪ್ ಆಗುವಷ್ಟು ರವಾ ಇಡ್ಲಿ ಮಿಕ್ಸಿಗೆ 1/4 ಕಪ್ ಆಗುವಷ್ಟು ಮೊಸರನ್ನ ಮೊದಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬಿಡಬೇಕು. 2 ನಿಮಿಷದ ನಂತರ ಮತ್ತೆ 1/4 ಕಪ್ ಆಗುವಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಯನ್ನು ಹೆಚ್ಚಿಸಲಿಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗಾಗಲೇ ಇಡ್ಲಿಯ ಪಾತ್ರವನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ ನೀರನ್ನ ಹಾಕಿ. ನಂತರ ಪ್ಲೇಟ್ಗೆ ತುಪ್ಪವನ್ನ ಹಾಕಿ ಗ್ರೀಸ್ ಮಾಡಿಕೊಂಡು ಅಲಂಕಾರಕ್ಕಾಗಿ ನಾನು ಸ್ವಲ್ಪ ಕ್ಯಾರೆಟ್ ಹೋಳುಗಳನ್ನ ಇಟ್ಟು ಮಾಡಿರುವಂತಹ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಕ್ಯಾರೆಟ್ ಬದಲಿಗೆ ಗೋಡಂಬಿಯ ಪೀಸ್ಗಳನ್ನು ಕೂಡ ಇಟ್ಟು ಹಿಟ್ಟನ್ನು ಹಾಕಿ ಬೇಯಿಸ್ಕೊಳ್ಬೋದು. ನೀರಿಗಾಗಲೇ ಕುದಿ ಬರ್ತಾ ಇದೆ. ಈಗ ಇದನ್ನ ಇಟ್ಕೊಳ್ತಾ ಇದ್ದೇನೆ. ಹಬೆಯ ನೀರು ಮೇಲ್ಗಡೆಯಿಂದ ಬೀಳುದು ಬೇಡ ಅಂತ ಬಾಳೆ ಎಲೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೇನೆ. 10 ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ರವಾ ಇಡ್ಲಿ ರೆಡಿ ಆಗ್ತದೆ. ನಿಮಗೂ ರವಾ ಇಡ್ಲಿ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತ ವಿಜಯ್ ಗೋಲ್ಡ್ ಅವರ ಈ ಇನ್ಸ್ಟೆಂಟ್ ರವಾ ಇಡ್ಲಿ ಮಿಕ್ಸ್ ಅನ್ನ ತಂದು ಮಾಡ್ಕೊಳ್ಬೋದು. ಅಮೆಝಾನ್ ಅಲ್ಲಿ ಸಿಗ್ತದೆ, ಹಾಗೆ ಹತ್ತಿರದ ಯಾವುದಾದ್ರೂ ದಿನಸಿ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಸಿಗ್ತದೆ. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ರುಚಿಯಾದ ಪರಿಮಳ ಭರಿತವಾದಂತಹ ಸಾಫ್ಟ್ ಆದಂತಹ ರವಾ ಇಡ್ಲಿ ರೆಡಿಯಾಗಿದೆ. ನೋಡ್ಲಿಕ್ಕೂ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಚಟ್ನಿ ಹಾಗೆ ಸಾಗುವ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹೇಗೆ ಬಂದಿದೆ ಅಂತ ನೋಡುವ ಅಲ್ವಾ? ಓಪನ್ ಮಾಡ್ತಾ ಇದ್ದೇನೆ. ತುಂಬಾನೇ ಸಾಫ್ಟ್ ಆಗಿ ಗೂಡಾಗಿ ಬಂದಿದೆ, ಉಬ್ಬಿ ಬಂದಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.